ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪೂರ್ವಜರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಇವತ್ತು ನಾವೆಲ್ಲರೂ ಕೂಡ ಶಿವರಾತ್ರಿಯ ದಿನ ನಾವು ಈ ಒಂದು ಧ್ಯಾನದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಅದೃಷ್ಟವಂತರು ಅಂತ ಹೇಳ್ಬೋದು. ನಮ್ಮ ಈ ಒಂದು ಎಲ್ಲ ಹಬ್ಬಗಳನ್ನ ನಾವು ನೋಡಿದಾಗ ಈ ಸೌರ ಮಂಡಲದಲ್ಲಿರುವಂತಹ ಆ ಒಂದು ಪ್ರಕೃತಿಯ ಒಂದು ಬದಲಾವಣೆಗೆ ಅನುಗುಣವಾಗಿ ನಮ್ಮೆಲ್ಲ ಹಬ್ಬಗಳು ಕೂಡ ಇದೆ. ಆ ಒಂದು ಸೌರ ಮಂಡಲದಲ್ಲಿ ಹೇಗೆ ಪರಿವರ್ತನೆಗಳನ್ನ ಆಗ್ತಾ ಇರುತ್ತೋ ಅದಕ್ಕೆ ಅನುಗುಣವಾಗಿ ಆ ಒಂದು ಸೈಂಟಿಫಿಕ್ ರೀಸನ್ಸ್ ಗಳನ್ನ ನಮ್ಮ ಜೊತೆಗೆ ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದೀವಿ. ಅಂತ ಮಹತ್ತರವಾದಂತ ದಿನ ಯಾವುದು ಅಂತ ಹೇಳಿದ್ರೆ ಈ ಶಿವರಾತ್ರಿಯ ದಿನ. ನಮ್ಮ ಸೌರ ಮಂಡಲದಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಆಗುವಂತ ಸಮಯ ಇರುತ್ತೆ. ಹಾಗಾಗಿ ನಾವೇನಾಗಿರ್ಬೇಕು ಈ ಒಂದು ಸಮಯದಲ್ಲಿ ಅಂದ್ರೆ ಜಾಗೃತರಾಗಿರ್ಬೇಕು, ಜಾಗರಣೆಯನ್ನ ನಾವು ಮಾಡ್ಬೇಕು. ನಮ್ಮ ಈ ಒಂದು ಶಕ್ತಿಯನ್ನ ವಾಸ ಮಾಡ್ಬೇಕು. ನಾವು ಉಪವಾಸ ಅಂತ ಹೇಳ್ತೀವಿ. ನಾವು ಅಂತ ಹೇಳಿದ್ರೆ ನಾವು ಮೇಲಿನ ಸ್ಥಿತಿಯಲ್ಲಿ ನಾವು ವಾಸವನ್ನ ಮಾಡ್ಬೇಕು. ಆ ಪರಮಾತ್ಮನ, ಆ ಪರಮ ಶಿವನ, ಆ ಮಹಾದೇವನ ಸ್ಮರಣೆಯಲ್ಲಿ ನಾವು ಯಾವಾಗ್ಲೂ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಉನ್ನತವಾದಂತ ಸ್ಥಿತಿಯಲ್ಲಿ ಯಾವಾಗ್ಲೂ ನಾವು ನಮ್ಮ ಸಹಸ್ರಾರ ಚಕ್ರದ ಸ್ಥಿತಿಯಲ್ಲಿ ನಾವು ಇರಬೇಕು ಅನ್ನೋದು ಈ ಒಂದು ಮಹತ್ತರವಾದಂತಹ ಸಂದೇಶವನ್ನ ನಮಗೆ ಒಂದು ಜಾಗರಣೆಯ ಮುಖಾಂತರ ನಮ್ಮ ಗುರು ಪರಂಪರೆಯಲ್ಲಿ ಋಷಿಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಶಿವ ತತ್ವ ಇದೆಯಲ್ಲ, ಆ ಶಿವನನ್ನ ನೋಡಿದಾಗ ನಾವು ಅರ್ಥ ಮಾಡ್ಕೋಬೇಕು, ಆದಿಯೂ ಅವನೇ, ಅಂತ್ಯವೂ ಅವನೇ, ಸೃಷ್ಟಿಕರ್ತನೂ ಅವನೇ, ವಿನಾಶಕಾರನು ಕೂಡ ಅವನೇ. ಅಂದ್ರೆ ಎಲ್ಲವೂ ಕೂಡ ಅವನಲ್ಲೇ ಇದೆ. ಆ ಶಿವನ ತತ್ವವನ್ನು ನಾವು ನೋಡಿದಾಗ ನಮ್ಗೆ ಅರಿವಿಗೆ ಬರುವಂತದ್ದು ಏನ್ ಹೇಳಿ, ಶಿವ ಸದಾ ಯಾವಾಗ್ಲೂ ಕೂಡ ಧ್ಯಾನದ ಸ್ಥಿತಿಯಲ್ಲೇ ಇರ್ತಾನೆ. ನೋಡಿ, ಅವನ ಹತ್ರ ಗಂಗೆ ಇದೆ, ಚಂದ್ರ ಇದೆ ಅಲ್ವಾ, ಧರಿಸಿರುವಂತದ್ದು ಗಂಗೆ ಧರಿಸಿದ್ದಾರೆ, ಚಂದ್ರನ ಧರಿಸಿದಾನೆ, ಕೊರಳಲ್ಲಿ ವಿಷ ಇದೆ, ಕಣ್ಣಿನಲ್ಲಿ ಅಗ್ನಿ, ಮೂರನೇ ಕಣ್ಣಿನಲ್ಲಿ ಅಗ್ನಿಯೂ ಕೂಡ ಇದೆ, ಹಾವು ಇದೆ. ಹಾಗೆ ಎಲ್ಲವನ್ನು ಒಳಗೊಂಡಿರುವಂತ ಶಿವ ಸದಾ ಯಾವಾಗ್ಲೂ ಧ್ಯಾನಿಯಾಗಿರ್ತಾನೆ. ಆ ಶಿವ ತತ್ವವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಶಿವ ತತ್ವ ಏನು ಅಂತ ಹೇಳಿದ್ರೆ ಸರ್ವವ್ಯಾಪಿಯಾಗಿರುವಂತದ್ದು. ಅಣುವಿನಲ್ಲಿ ಕಣಗಳಿರುವಂತಹ ಆ ಸರ್ವ ತತ್ವವನ್ನ ನಾವು ನಮ್ಮ ಒಳಗಿನ ಸ್ವರೂಪದಲ್ಲಿ ನಾವು ಕಂಡುಕೊಳ್ಬೇಕಾಗುತ್ತೆ. ಆ ಒಂದು ಜಾಗರಣೆಯನ್ನ ನಾವು ಜಾಗೃತರಾಗಿರ್ಬೇಕಾಗುತ್ತೆ. ನಾವು ಎಲ್ಲವೂ ಕೂಡ ನಮ್ಮೊಳಗೇನೆ ಇದೆ. ಈ 7 ಚಕ್ರಗಳು ಅಂತಂದ್ರೆ ಏನು ಅಂತ ಅನ್ಕೊಳ್ತೀರಾ ನೀವು? 7 ಚಕ್ರಗಳು ಅಂದ್ರೆ 7 ಸಮುದ್ರಗಳು. ಒಂದೊಂದು ಸಮುದ್ರವನ್ನು ನಾವು ದಾಟ್ತಾ ಆ ಪರಮ ತತ್ವವನ್ನ ನಾವು ಸೇರ್ತೇವೆ. ಅದನ್ನೇ ಸಮುದ್ರ ಮಂಥನ ಅಂತ ಹೇಳೋದು. ಈ 7 ಸಮುದ್ರಗಳ ಮಂಥನವನ್ನ ನಾವು ಮಾಡಿದಾಗ ನಮಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಪರಮ ತತ್ವದಲ್ಲಿ ನಾವು ವಿಲೀನರಾಗ್ಬೇಕಾಗುತ್ತೆ. ನಾವು ಪರಮ ತತ್ವಗಳು ಬೇರೆಯಲ್ಲ,
ನಾವು ಬೇರೆಯಲ್ಲ, ಎಲ್ಲವೂ ಕೂಡ ಒಂದೇ. ಒಂದು ಅರಿವನ್ನ ನಾವು, ಒಂದು ಅಂತರಂಗದ ಯಾತ್ರೆಯನ್ನ ನಾವು ಮಾಡೋದಿಕ್ಕೆ ಪ್ರಾರಂಭ ಮಾಡ್ಬೇಕು. ಆ ಅರಿವನ್ನ ನಾವು ಕಂಡುಕೊಂಡಾಗ ನಮ್ಮ ಪ್ರಶ್ನೆಗಳಿಗೆಲ್ಲವೂ ಕೂಡ ಉತ್ತರ ದೊರೆಯುತ್ತೆ. ಅದು ಒಂದೇ ದಿನದಲ್ಲಿ ಸಿಗುತ್ತಾ? ಎಷ್ಟು ದಿನಗಳಲ್ಲಿ ಸಿಗುತ್ತೆ? ಆ ಪರಮಾತ್ಮನ ಅನುಗ್ರಹ ಯಾವಾಗ ಆಗುತ್ತೋ ಆ ಕ್ಷಣದಲ್ಲಿ ನಮಗೆ ಅರಿವು ಉಂಟಾಗುತ್ತೆ. ಹಾಗಾಗಿ ನಿಧಾನವಾಗಿ ನಾವು ಇವತ್ತು ಆ ಶಿವ ತತ್ವವನ್ನು ಅರಿಯುವಂತ ಒಂದು ಮಹತ್ತರವಾದಂತ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕೈಗಳನ್ನ ಒಂದರ ಒಳಗಡೆ ಜೋಡಿಸ್ಕೊಂಡು ತೊಡೆಯ ಮೇಲೆ ಇಟ್ಕೊಂಡು ಮಂದಹಾಸದಿಂದ ನಿಧಾನವಾಗಿ ನೀವು ಕಣ್ಣನ್ನ ಮುಚ್ಚಿ, ಕೋಮಲತೆಯಿಂದ ಮುಖದಲ್ಲಿ ಮಂದಹಾಸ ಇರಲಿ. ನೀವು ಧ್ಯಾನವನ್ನ ಮಾಡ್ಬೇಕಾದ್ರೆ ನೀವು ಚೇರ್ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬೋದು, ಸೋಫಾದಲ್ಲಾದ್ರೂ ಕೂತ್ಕೊಂಡ್ ಮಾಡ್ಬೋದು, ನೆಲದಲ್ಲಾದ್ರೂ ಕೂತ್ಕೊಂಡ್ ಮಾಡ್ಬೋದು. ನಿಮಗೆ ಎಲ್ಲಿ ಸುಖಕರ ಅಂತ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಂಡು ನೀವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಾವು ಧ್ಯಾನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ನಮ್ಮ ಎಲ್ಲ ಗಮನವನ್ನ ನಿಧಾನವಾಗಿ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ನೀವು ನಮ್ಮ ಮೂಗಿನ ತುದಿಯಲ್ಲಿ ನಾವು ಗಮನಿಸ್ತಾ ಬರ್ಬೇಕಾಗುತ್ತದೆ. ಹಾಗೆ ನೋಡ್ತಾ ಬನ್ನಿ, ಗಮನಿಸ್ತಾ ಬನ್ನಿ, ಅನುಭವಿಸ್ತಾ ಬನ್ನಿ. ಶರೀರವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸಡಿಲಗೊಳಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಉಸಿರನ್ನ ನಾವು ಒಳಗಡೆ ತಗೊಳ್ಳೋದು ಬೇಡ, ಹೊರಗಡೆ ಬಿಡೋದು ಬೇಡ. ಸಹಜವಾಗಿ ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ನಮ್ಮ ಯಾವ ಪ್ರಯತ್ನವೂ ಕೂಡ ಬೇಡ. ನಮ್ಮ ಎಲ್ಲ ಗಮನವನ್ನ ನಾವು ನಮ್ಮ ಹೃದಯ ಚಕ್ರದ ಎಡೆಗೆ ತಗೊಂಡು ಬಂದು ನಿಲ್ಲಿಸೋಣ. ನಿಧಾನವಾಗಿ ನಮ್ಮ ಹೃದಯದಲ್ಲಿ ನಾವು ನಮ್ಮ ಗಮನವನ್ನೆಲ್ಲ ಕೂಡ ನಾವು ತಂದು ನಿಲ್ಲಿಸೋಣ. ಇದೆಲ್ಲವನ್ನು ಕೂಡ ನಮ್ಮ ಮೂರನೇ ಕಣ್ಣು ಗಮನಿಸ್ತಾ ಬರ್ತಾ ಇದ್ದೀನಿ. ಹೃದಯ ಚಕ್ರವನ್ನ ನಾವು ಗಮನಿಸುತ್ತಾ ನಾವು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ನಮ್ಮ ಹೃದಯದಲ್ಲಿ ಒಂದು ಜ್ಯೋತಿಯು ಬೆಳಗುತ್ತಿದೆ. ದಿವ್ಯಮಯವಾದಂತಹ ನಿಧಾನವಾಗಿ ಜ್ಯೋತಿಯು ಬೆಳಗುತ್ತಿದೆ. ಆ ಜ್ಯೋತಿಯ ಒಳಗೆ, ಆ ಪ್ರಕಾಶದ ಒಳಗೆ ನಾವಿದ್ದೇವೆ.
ಕಲ್ಪನೆಯನ್ನ ಮಾಡಿ ಅಷ್ಟೇ. ಆ ಪ್ರಕಾಶದ ಜ್ಯೋತಿಯ ಒಳಗೆ ನಾವು ಕುಳಿತಿರ್ಬೇಕು. ಆ ಒಂದು ಪ್ರಕಾಶ ಎಲ್ಲ ಕಡೆನೂ ಕೂಡ ಬೆಳಕನ್ನ ಹರಡುತ್ತಾ ಇದೆ. ಸುತ್ತಲೂ ಕೂಡ ಬೆಳಕನ್ನ ಹರಡ್ತಾ ಹಾಗೆ ಬೆಳಕನ್ನ ನೋಡ್ತಾ ನೋಡ್ತಾ ಆ ಬೆಳಕಿನಲ್ಲಿ ನಾವು ಓಂಕಾರದಲ್ಲಿ ನಾವು ನಮ್ಮ ಶರೀರವೆಲ್ಲವೂ ಕೂಡ ಆ ಬೆಳಕಿನಲ್ಲಿ ಆ ನಾದದ ಜೊತೆಗೆ ವಿಲೀನವಾಗ್ತಾ ಇರುವ ರೀತಿ ನಾವು ನೋಡ್ತಾ ನಮ ಶಿವ ನಮ ಶಿವ ನ ಶಿವ ನ ಶಿವ ನ ಶಿವ ನ ಶಿವ
ನಾ ಶ್ರೀ ನಾ ಶ್ರೀ ನಾ ಶ್ರೀ ನಾ ಶ್ರೀ ಹಾಗೆ ಆ ಒಂದು ತರಂಗದಲ್ಲಿ ಜ್ಯೋತಿಯ ಪ್ರಕಾಶದಲ್ಲಿ ಇಡೀ ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಹೃದಯದಲ್ಲಿ ಇರುವಂತಹ ಆ ಜ್ಯೋತಿಯಿಂದ ನಮ್ಮ ಮೂರಿನ ಕಣ್ಣಿನೆಡೆಗೆ ನಾವು ತೆಗೆದುಕೊಂಡು ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಕೈ ಬೆರಳುಗಳನ್ನ ಅಲುಗಾಡಿಸಿ
ಕಾಲು ಬೆರಳುಗಳನ್ನ ಅಲುಗಾಡಿಸಿ ನಮ್ಮ ಎಲ್ಲ ಗಮನವನ್ನ ನಾವಿರುವಂತಹ ಕೋಣೆಯ ಕಡೆಗೆ ತಗೊಂಡ್ ಬರೋಣ. ಸುತ್ತಮುತ್ತಲಿರುವಂತಹ ಶಬ್ದಗಳನ್ನ ಆಲಿಸೋಣ. ನಿಧಾನವಾಗಿ, ಕೆಲವರಿಗೆ ಕಣ್ಣನ್ನು ಬಿಡಕ್ಕಾಗಲ್ಲ, ಹಾಗೆ ಇರ್ಬೇಕು, ಆ ಸ್ಥಿತಿಯಲ್ಲೇ ಹೀಗೆ ಇರ್ಬೇಕು ಅಂತ ಅನ್ಸುತ್ತೆ. ನಿಧಾನವಾಗಿ ನಿಧಾನವಾಗಿ ನಿಮ್ಮ ಸಮಯವನ್ನ ತಗೊಳ್ಳಿ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ಹೇ ಪರಮೇಶ್ವರ, ಶುದ್ಧ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಿದೆ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ ಹಾಗೂ ಸರ್ವಾಂಗೀಣ ಉನ್ನತಿಯಾಗಲಿ. ತಿಳಿದೋ ತಿಳಿದೇನೋ ನಮ್ಮಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ದರೆ ನಮ್ಮನ್ನ ಕ್ಷಮಿಸಿ. ಹರೇ ರಾಮ ಹರೇ ಕೃಷ್ಣ